ಮೊದಲೇ ನಿನ್ ಮದುವೆ ಮೇಲೆ ಅವಳು ತುಂಬಾ ಆಸೆ ಇಟ್ಕೊಂಡಿದ್ದಾಳ ಕಣೋ. ಅಂದ್ರೆ ನನ್ನ ಮನ್ಸಿನ ಬಗ್ಗೆ ಯೋಚನೆ ಮಾಡಲ್ವಾ ಅಪ್ಪ? ಸೀನು, ನಿನ್ನ ಬಗ್ಗೆ ನನಗೆ ಗೊತ್ತು ಕಣೋ. ನೀನ್ ಎಂಥ ನೋವನ್ನಾದ್ರೂ ಸರಿ ಸಹಿಸ್ಕೋತೀಯಾ. ಅದೇ ಅದೇ ನಿಮ್ಮಮ್ಮನ ಎದುರಿಸಿ ಒಂದು ಮಾತಂದ್ರೂ ಸಹಿಸಲ್ಲ ಕಣೋ. ಅಂಥದ್ರಲ್ಲಿ ಅವಳ ಆಸೆ ನಿರಾಸೆ ಆಯ್ತು ಅಂತ ಗೊತ್ತಾದ್ರೆ ಅವಳು ಬದುಕಲ್ಲ ಕಣೋ, ಬದುಕಲ್ಲ. ನೋಡ್ಸೀನು, ನೀನ್ ಮದುವೆ ನಿಲ್ಸಿದ್ರೆ ನಿಮ್ಮ ಮಾವ ಏನ್ ಮರ್ಯಾದೆ ಹೋಗುತ್ತೆ ಅನ್ನೋದು ಎಷ್ಟು ನಿಜನೋ, ನಿಮ್ಮ ಅಮ್ಮನ ಪ್ರಾಣ ಹೋಗುತ್ತೆ ಅನ್ನೋದು ಅಷ್ಟೇ ನಿಜ ಕಣೋ ಮಗನೇ. ಅರ್ಥ ಮಾಡ್ಕೊಳ್ಳೋ ಸೀನು. ಲೇ, ಅವಳು ಸಂತೋಷಕ್ಕೋಸ್ಕರ ಚಾರುನ ಮದುವೆ ಮಾಡ್ಕೋತೀಯೋ, ಇಲ್ಲಾಂದ್ರೆ ನಿನ್ನ ಸಂತೋಷಕ್ಕೋಸ್ಕರ ಹೀಗೆ ಎಲ್ರಿಗೂ ನೋವು ಕೊಡ್ತೀಯೋ, ನಿನ್ನಿಷ್ಟ ಕಣೋ ಮಗನೇ, ನಿನ್ನಿಷ್ಟ. ಸರಿಯಾಗಿ ಯೋಚನೆ ಮಾಡಿ ಒಂದು ನಿರ್ಧಾರ ತಗೋ. ಅಪ್ಪ, ಯಾಕೋ ಸೀನು, ಮಧ್ಯರಾತ್ರಿ ಆಗ್ತಾ ಬಂತು, ಮಲಗಲ್ವೇನೋ ಸೀನು? ನಿದ್ದೆ ಬರ್ತಾ ಇಲ್ಲ ಅತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಒದ್ದಾಡೋ ಹಾಗಾಗಿದೆ ಅಲ್ಲ? ನನ್ನ ಜೀವನದ ಬಗ್ಗೆನೆ ಯಾಕೋ ತುಂಬಾ ಯೋಚನೆ ಆಗೋಗಿದೆ ಅತ್ತೆ. ಆದ್ಯ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ ಅಂತ ಅನ್ಸುತ್ತೆ. ಸೀನು, ಈ ವಿಷಯದ ಬಗ್ಗೆ ನಿನಗೆ ಎಷ್ಟೋ ಸಾರಿ ನಾನು ಹೇಳಿದ್ದೀನಿ, ಇದನ್ನ ನಡೆಯಲ್ಲ ಕಣೋ ಅಂತ. ನೀವ್ ಹೇಳ್ತಿರೋದು ಸೀನು, ನಿಮ್ಮಮ್ಮ ಸಂತೋಷವಾಗಿ ಮದುವೆ ಏರ್ಪಾಡೆಲ್ಲ ಮಾಡ್ತಾ ಇದ್ದಾಳೆ ಕಣೋ. ನೀನ್ ನೋಡಿದ್ರೆ ನಿಮ್ಮ ಮಾವನ ಒಪ್ಪಿಸ್ತೀನಿ ಅಂತ ಹೇಳಿದ್ಯಲ್ಲೋ ಸೀನು, ಮಾವನ ಹತ್ರ ಮಾತಾಡಿದ್ಯೇನಪ್ಪ? ಇಲ್ಲ ಅತ್ತೆ, ಮಾವನ್ಗೆ ಹೇಳೋದಕ್ಕೆ ಧೈರ್ಯ ಸಾಲ್ತಾ ಇಲ್ಲ, ಹೇಳೋಕ್ಕಾಗ್ತಾ ಇಲ್ಲ ನನಗೆ. ಸೀನು,
ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ಲ ಕಣೋ. ಮದುವೆ ದಿನ ಹತ್ರ ಬರ್ತಾ ಇದೆ. ಆಮೇಲೆ ಈ ಮದುವೆನ ನಿಲ್ಸೋದಕ್ಕೆ ನಿಮ್ ಮಾವನಿಂದ ಮಾತ್ರ ಅಲ್ಲ, ನನ್ನಿಂದ ಕೂಡ ಆಗೋಲ್ಲ ಕಣೋ. ಮದುವೆ ದಿನ ಹತ್ರ ಬರ್ತಿದ್ದಾಗ ಮದುವೆ ನಿಂತು ಹೋಗೋದು ಅಂದ್ರೆ ನನಗೆ ಯಾಕೋ ಸರಿಯಲ್ಲ ಅನಿಸ್ತಿದೆ. ನೋಡಿ ಅತ್ತೆ, ಅಲ್ಲಿವರೆಗೂ ಬರಕ್ ನಾನ್ ಬಿಡಲ್ಲ. ಆದ್ರೆ ಮಾವನ್ ಮುಂದೆ ನಿಂತಾಗ ನನಗೆ ಮಾತೆ ಬರಲ್ಲ. ಒಂದ್ ಕಡೆ ಮಾವನ್ನ ಒಪ್ಪಿಸ್ಬೇಕು, ಇಲ್ಲ ಇನ್ನೊಂದ್ ಕಡೆ ಆದ್ಯನ ನಂಬಿಸ್ಬೇಕು. ಅರ್ಥ ಆಗ್ತಾ ಇಲ್ಲ ಅತ್ತೆ. ಆದ್ಯ ನನ್ನ ಪ್ರೀತಿನ ಈಗಲೂ ಕೂಡ ನಂಬ್ತಾ ಇಲ್ಲ ಅತ್ತೆ. ನೋಡಪ್ಪ ಸೀನು, ಆದ್ಯ ನನ್ನ ಮಾತಿಗೆ ಮರ್ಯಾದೆ ಕೊಟ್ಟಿದ್ದಾಳೆ. ನಿಮ್ಮಿಬ್ರು ಪ್ರೀತಿನ ಮನೇಲಿ ಎಲ್ಲರೂ ಒಪ್ಕೊಳ್ಳೋವರೆಗೂ ಅವಳು ಒಪ್ಕೊಳ್ಳಲ್ಲಪ್ಪ. ನೋಡು, ಅವಳ ವಿಷಯನ ನಾನು ಆಮೇಲೆ ನೋಡ್ಕೋತೀನಿ. ನೀನ್ ಮೊದಲು ಹೋಗಿ ನಿಮ್ಮ ಮಾವಯ್ಯನ ಹತ್ರ ಈ ವಿಷಯನ ಹೇಳು. ಮದುವೆ ಇಷ್ಟ ಇಲ್ಲ ಅಂತ ನಮ್ಮಪ್ಪನ ಹತ್ರ ಹೇಳಾಯ್ತು ಅತ್ತೆ. ಅಯ್ಯೋ ಸೀನು, ಎಂಥ ಕೆಲಸ ಮಾಡಿದ್ಯೋ. ಈ ಮದ್ವೆ ನಿಂತು ಹೋಗ್ತಿದೆ ಅಂತಾಗ್ಲಿ, ನೀನ್ ಆದ್ಯನ್ ಪ್ರೀತಿಸ್ತಿದ್ಯಾ ಅಂತಾಗ್ಲಿ, ನಿಮ್ ಮಾವನ ಬಿಟ್ರೆ ಬೇರೆ ಬೇರೆ ಯಾರಿಗಾದ್ರೂ ಗೊತ್ತಾಯ್ತು ಅಂತ ಇಟ್ಕೋ, ಆದ್ಯನ್ ಕತ್ ಹಿಡ್ದು ಹೊರಗಡೆ ನೂಗ್ತಾರೆ ಕಣೋ. ಆಗ ಆದ್ಯನ ಆ ದೇವರು ಕೂಡ ಮತ್ತೆ ಮನೆಗೆ ಕರ್ಕೊಂಡು ಬರೋಕ್ಕಾಗಲ್ಲ. ಅತ್ತೆ, ನೀವು ಭಯ ಪಡಬೇಡಿ ಅತ್ತೆ.